ಪ್ರದಕ್ಷಿಣೆ ಅಂದರೆ ಕ್ರೌಡ್ ಇರಲೇಬೇಕಂತ ಅರ್ಥ ಅದು. ಹಾಂ, ನೋಡಿ ನೋಡಿ ಹೆಂಗಿದೆ ದಾವಣಗೆರೆ ದುರ್ಗಮ್ಮ ಜಾತ್ರೆ ಇದ್ದ. ರಶ್ಶು ರಶ್ಶು ರಶ್ಶು, ಹುಡುಗರು ಕ್ರೇಜ್. ಇವತ್ತು ನಾನ್ ವೆಜ್ ಬೇರೆ, ಒಳ್ಳೆ ಊಟ ಮಾಡ್ಕೊಂಡು ನಮ್ಮ ಜನ ದರ್ಶನಕ್ಕೂ ಬಂದಿರ್ತಾರೆ. ಹೆವಿ ಹೊಡ್ತಲ್ಲ ಕ್ಯಾಮ್ರಾ ಮೈಕು ಭಾರಿ ಕಷ್ಟ ಯೂಟ್ಯೂಬರ್ಸ್ ಲೈಫ್. ಹಾಂ, ಈ ಕಡೆ ವೈರ್ ಇರ್ತವೆ ಕ್ಯಾಮ್ರದ್ದು, ಒಳಗಿಂದ. ಸೊ ಇವಾಗ ದಾವಣಗೆರೆ ದುರ್ಗಮ್ಮ ಜಾತ್ರೆಯಲ್ಲಿ ಇವರು ಯೂಟ್ಯೂಬರು, ಬೆಂಗಳೂರು ಯೂಟ್ಯೂಬರು ದೇವಿಜಿ ಶಿಷ್ಯ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾಯಿದ್ರೆ ಚೆನ್ನಾಗಿದೆ ಅದು. ಓಕೆ, ಥ್ಯಾಂಕ್ ಯು. ಓಕೆ ಬ್ರೋ, ಥ್ಯಾಂಕ್ ಯು. ಸೊ ಇವಾಗ ಯೂಟ್ಯೂಬ್ ಜೊತೆ ಮಾತಾಡಿಕೊಂಡು ಹಂಗೆ ಹೋಗ್ತಾ ಇದ್ವಿ. ಎಲ್ಲ ಯಾವ ಚಾನಲ್ ಇದೆ ಎಲ್ಲ ಒಂದು ಹೆಸರನ್ನ ಮೆನ್ಷನ್ ಮಾಡಿ ಯೂಟ್ಯೂಬಲ್ಲಿ ಎಲ್ಲ ಒಂದು ಡೀಟೇಲ್ಸ್ನ ಅಂದರೆ ದಾವಣಗೆರೆ ಸುತ್ತಮುತ್ತ ಇರೋ ಒಂದು ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ನು ತುಂಬಾ ಚೆನ್ನಾಗಿದೆ. ಅವ್ರದ್ದು ಚಾನಲ್ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಂಗೆ ಹೋಗ್ತಾ ಕಂಟಿನ್ಯೂ ಮಾಡ್ತಾ ಹೋಗೋಣ. ಈಗ ನಾವು ಹೋಗ್ತಾ ಇರೋದು ದುರ್ಗಮ್ಮ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಮಸೀದಿ ಮುಂದ್ಗಡೆ ಹೋಗ್ಬೋದು ಅಥವಾ ಈ ಕಡೆ ಹೋಗ್ಬೋದು, ನೋಡೋಣ. ಮಸೀದಿ ಹತ್ರ ಹೋಗಿಲ್ಲ, ಓಪನ್ನೇ ಇಲ್ವಾ ಆ ಕಡೆಗೆ? ಓಕೆ, ಮಸೀದಿ ಹತ್ರ ಕ್ಲೋಸ್ ಇದೆ. ಹಂಗಾಗಿ ಇಲ್ಲೇ ಫಸ್ಟ್ ಫ್ಲೈಟಲ್ಲೇ ತಿರ್ಕೊಂಡ್ಬಿಡೋಣ. ಅಂದರೆ ಚೌಟ್ರಿ ಎಲ್ಲ ಇದಾವಲ್ಲ, ಆ ಕಡೆಯಲ್ಲೇ ತಿರ್ಕೊಂಡು ಹೋಗ್ಬಿಡೋಣ. ನೋಡಿ ಎಷ್ಟಿದೆ ಜನತೆ. ಅಲ್ಲಿಂದ ಬರ್ತಾ ಇದ್ದೀವಿ, ಇಷ್ಟೇ ಇದೆ, ಕಮ್ಮಿನೇ ಆಗ್ತಾ ಇಲ್ಲ. ಇವತ್ತು ಕಡಿಮೆ ಆಗಲ್ಲ ಬಿಡ್ರಿ, ಇವತ್ತು ಬೆಳಕರಿವರೆಗೆ ಆದರೆ ಕಡಿಮೆ ಆಗಲ್ಲ, ಅಷ್ಟು ಜನ ಇರುತ್ತೆ ಇಲ್ಲಿ. ಮೊಬೈಲ್ ಹಾಯ್, ನಮ್ಮ ದಾವಣಗೆರೆ ಯೂಟ್ಯೂಬರ್, ಲೇಡಿ ಯೂಟ್ಯೂಬರ್ ಇದೆ. ರಶ್ಶು, ತುಂಬ ರಶ್ ಇದೆ ಇಲ್ಲಿ. ನಮ್ಮ ಎಲ್ಲ ಆರಕ್ಷಕರ ಠಾಣೆಯವರು ಇದ್ದಾರೆ, ಚೆಕಿಂಗ್ ಪೋಸ್ಟ್ ಇದೆ. ಬನ್ನಿ, ಹೇಳೇ ಇಲ್ಲಲ್ಲ, ಹಂಗೆ ಹೋಗಿದ್ದೀರಾ? ಹೇಳಾಗೆ ಬರ್ತೀರಲ್ಲ. ಬನ್ನಿ ಬನ್ನಿ. ಅಲ್ಲ, ಬಾಲು ಅವರು ಯೂಟ್ಯೂಬರ್, ನಮ್ಮ ದಾವಣಗೆರೆಯವರ ಯೂಟ್ಯೂಬರು. ಅವರು ಸಿಕ್ಕರು, ಸುಮಾರು ವಿಡಿಯೋ ಮಾಡಿದ್ದಾರೆ. ಇತ್ತೀಚೆಗಂತೂ ಹೆಚ್ಚಿಗಿಲ್ಗಿಲ್ಲ ಅಷ್ಟು ವಿಡಿಯೋ ಬರ್ತಾ ಇದ್ದಾವೆ. ಯಾಕೆ ತಳ್ಳಿದ್ರಿ ಅಂತ ಕ್ವಶನ್ ಮಾಡಿದ್ದಕ್ಕೆ ಅಲ್ಲೇ ನಿಮಗ ಅಲ್ಲಿ ನಿಮಗ ನಿಮಗ ಬೇರೆಯವ್ರಿಗ ಅಲ್ಲ, ನಿಮಗೆ ತೊಂದರೆ ಆಯ್ತಾ ಇಲ್ಲ ತಾನೆ? ನೋಡಿ ಬನ್ನಿ ಬಾ. ದಾವಣಗೆರೆ ನಂಬರ್ 1 ಜಾತ್ರೆ ದಾವಣಗೆರೆ ದುರ್ಗಮ್ಮ ಜಾತ್ರೆ 2 ವರ್ಷಕ್ಕೊಂದ್ಸರಿ ನಡೀತದೆ. ತುಂಬ ಅಚ್ಚುಕಟ್ಟಾಗಿ, ತುಂಬ ನೀಟಾಗಿ ನಡೀತೈತೆ. ಯಾವುದೇ ಗಲಾಟೆ ತಕರಾರು ಇರಲ್ಲ, ಅಂಥ ಯಾವುದೂ ಸಮಸ್ಯೆನೂ ಕಂಡು ಬರೋಲ್ಲ. ಸಮಸ್ಯೆ ಕಂಡು ಬಂದರೆ ಅಲ್ಲಿಂದ ಅಲ್ಲಿಗೆ ಕ್ಲಿಯರ್ ಮಾಡಿಬಿಡ್ತಾರೆ. ಅಂಥ ಒಂದು ಒಳ್ಳೆ ಜಾತ್ರೆ ನಮ್ಮ ದಾವಣಗೆರೆಯಲ್ಲಿ ನಡೀತಕ್ಕಂಥ ಒಂದು ಜಾತ್ರೆ. ಇವಾಗ ಅಲ್ಲಿಂದ ವಿಡಿಯೋ ಮಾಡ್ತಾ ಬಂದ್ವಿ. ಸ್ವಲ್ಪ ಜನಗಳು ಕಿರಿಕಿರಿ ಮಾಡಿದ್ರಂತೆ. ಆ ಕಿರಿಕಿರಿ ಮಾಡಿದವರಿಗೆ ಪೊಲೀಸರು ಅಲ್ಲಿ ನಿಂತ್ಕೊಂಡು ಅದೇನು ಕಿರಿಕಿರಿ ಮಾಡಿದ್ರು ಅದನ್ನೆಲ್ಲ ವಿಚಾರಿಸ್ತಾ ಇದ್ರು. ನೋಡಿ ಅಲ್ಲಿಂದ ಬಂದ್ವಿ. ಇಲ್ಲಿ ಸ್ವಲ್ಪ ಫ್ರೀ ಆಯಿತು. ಸ್ವಲ್ಪ ಅಲ್ಲಿಂದ ಸ್ವಲ್ಪ ಇಕ್ಕಟ್ಟಿತ್ತು, ಬಟ್ ಇಲ್ಲಿಂದ ಫ್ರೀ ಇದೆ. ಹಾಂ, ಬಾಲುನ ಅವ್ರು ಬರ್ತಾರೆ ಬರ್ರಿ, ಹಂಗೆ ಮಾತಾಡೋದು. ಫ್ಯಾನ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅವ್ರಿಗೆ, ಹಂಗಾಗಿ ಸಿಗ್ತಿಲ್ಲ. ನಂದು 22% ಅಷ್ಟೇ ಇತ್ತು ಚಾರ್ಜ್ ಗೋಪುರದಲ್ಲಿ. ಈಗ ಪ್ರೆಸೆಂಟು ಲೈವ್ ಮಾಡ್ಕೊಂತಾನೆ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ. ನೋಡಿ ನೋಡಿ ಇಲ್ಲಿ ಲೈವ್ ಹೋಗ್ತಾ ಇದೆ. ಮೊಬೈಲ್ ಸರಿ ಇಲ್ಲ, ನನ್ನ ಮೊಬೈಲ್ ಸರಿ ಇಲ್ಲ ಅಂದರೆ ಲೈವ್ ಹೋಗುತ್ತಾ? ಪ್ರೆಸೆಂಟ್ ಇವಾಗ ದಾವಣಗೆರೆ ದುರ್ಗಮ್ಮ ದೇವಸ್ಥಾನದ ಮಹಾದ್ವಾರ ಏನಿದೆ ಮುಂದೆ ಮಂಟಪ, ಅದ್ರ ಹತ್ರ ಬಂದಿದ್ದೀವಿ. 2 ಕೆಲಸನ ಆಗ್ತಾಯಿದೆ ನಂದೇನು. ಯೂಟ್ಯೂಬಲ್ಲಿ ವಿಡಿಯೋನು ಈ ಕಡೆ ಆಗ್ತಾಯಿದೆ, ಈ ಕಡೆ ಲೈವ್ ಕೂಡ ಹೋಗ್ತಾ ಇದೆ. ನೋಡಿ ಇದು ಪ್ರೆಸೆಂಟ್ ಇವತ್ತು. ನೋಡಿ ಹೆಂಗಿದೆ ದಾವಣಗೆರೆಯಲ್ಲಿ ಮಂಟಪ. ಇದೇ ದಾವಣಗೆರೆ ದುರ್ಗಮ್ಮ ದೇವಿಯ ಮಂಟಪ. ಇಲ್ಲಿ ಯೂಟ್ಯೂಬಲ್ಲಿ ವಿಡಿಯೋನೂ ಮಾಡ್ತಿದ್ದೀನಿ, ಹಾಗೆ ಜೊತೆಗೆ ಈ ಕಡೆ ಲೈವ್ ಕೂಡ ಬಂದಿದ್ದೀನಿ. ದೇವಿಜಿ ಶಿಷ್ಯಲ್ಲೇ ಇದ್ದಾರೆ. ಜನ ಇದೆ ಊರು ಇಲ್ಲಿ. ಬನ್ನಿ
ಯಾರ್ದೋ ಪಾಪ ಮಿಸ್ ಆಗಿದೆ ಅಂತ ಅದನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಈಗ ಒಳಗಡೆಗೆ ಹೋಗೋಣ. ನೋಡಿ ಇದೇ ಮಹಾಮಂಟಪ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಈ ಕಡೆಗೆಲ್ಲ ಫೋಟೋಸ್ ತೆಗೆಸ್ಕೊಳ್ತಾ ಇದ್ದಾರೆ. ಹಾಯ್ ಬ್ರೋ, ಹಾಯ್ ಮಾಡ್ತಾ ಇದ್ದಾರೆ. ಯುವಕರು ಮುಂದೆ ಈಗ ಇಲ್ಲಿಂದ ಒಳಗಡೆಗೆ ಹೋಗೋದು. ಬನ್ನಿ 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 ಬಾಸ್, ನಮ್ಮ ಜಾತ್ರೆ ಬನ್ನಿ ಬಾಸ್. ಪ್ರಸಾದ ಮುಗಿದಿದೆ. ಒಂದು ಪ್ರಸಾದ ನೈವೇದ್ಯ ಮಾಡ್ಕೊಂಡು ಬಂದಿದ್ದಾರೆ. ಇದು ಒಳಗಡೆಗೆ ಎಂಟ್ರೆನ್ಸಲ್ಲಿ ಮಂಟಪ ಏನಿದೆ, ಮಂಟಪದ ಒಳಗಡೆಗೆ ಬರ್ತೀವೋ ಈ ಕಡೆಗೆಲ್ಲ ನೋಡಿ ಒಂದು ಅರಕೆ ಏನಿದೆ, ಅರಕೆ ಎಲ್ಲ ತೀರಿಸಿರೋ ಒಂದು ಸೊಪ್ಪು ಇರುತ್ತೆ, ಸೊಪ್ಪನ್ನ ಆ ಕಡೆ ಹಾಕಿದ್ದಾರೆ. ನಮ್ಮ ಆರಕ್ಷಕ ಠಾಣೆಯವರು ನಮ್ಮ ಶಾಮನೂರು ಶಿವಶಂಕರಪ್ಪ ಸರ್ ಇದ್ದಾರೆ. ಶಿವಶಂಕರಪ್ಪ ಸರ್ ಪ್ರೆಸೆಂಟ್ MLA. ಇದು ದೇವಸ್ಥಾನ ಒಳಗಡೆಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ತುಂಬ ರಶ್ ಇದೆ. ಕ್ಯೂ ಮುಖಾಂತರನೇ ಬರಬೇಕು, ಹಂಗಾಗಿ ಹೋಗೋಕ್ಕಾಗಲ್ಲ. ಎಲ್ಲ ನಮಸ್ಕಾರ ಆಗ್ತಾ ಇರೋದು, ಅರಕೆ ಏನಿದೆ ಅರಕೆ ಎಲ್ಲ ತೀರಿಸೋದು. ಈಗ ನೋಡಿ ಇಲ್ಲಿ ನೋಡ್ತಿದ್ರಲ್ಲ, ಇದೇ ಕ್ಯೂ ಅಂದರೆ ಸೀದಾ 1 ಕಿಲೋಮೀಟ್ರ್ ದೂರದಿಂದ ಕ್ಯೂ ಬರಬೇಕು. ಕ್ಯೂವಿಂದ ಬಂದು ಒಳಗಡೆ ಹೋಗಬೇಕು. ಹಂಗಾಗಿ ಚೆನ್ನಾಗಿದೆ ಅಲ್ವಾ, ಏನಂತೀರ? ನಮ್ಮ ಮನಸ್ಸು ದೇವರು ಒಳ್ಳೇದು ಮಾಡಿದರೆ ನಾವು, ಹೌದಲ್ವಾ? ಹಾಯ್, ಆರಾಮ? ಮೊನ್ನೆ ಹೊಡೆ ಚೆನ್ನಾಗಿ ಬೆಳಗಿನ ಜಾವ ಹಾಕಿರೋದು ಮೆಸೇಜ್ ಹಾಕೋಣ ಅನ್ಕೊಂಡೆ ಅಷ್ಟೇ. ಮಹಾನಗರ ಪಾಲಿಕೆಯ ಒಂದು ವಾಹನಗಳು ಏನು ವೇಸ್ಟೇಜ್ ಇರುತ್ತೆ, ಆ ವೇಸ್ಟೇಜ್ನ ತೊಗೊಂಡೋಗೋದು. ಹಾಯ್, ಆರಾಮಿದ್ದೀರಾ ಸರ್? ದೇವಸ್ಥಾನದ ಈ ಕಡೆಗೆ ಹಿಂದ್ಗಡೆಗೆ ಏನಿದೆ, ಹಿಂದ್ಗಡೆ ವ್ಯೂ ಇದು ನೀವು ನೋಡ್ತಾ ಇರೋದು. ನಿಜವಾಗ್ಲೂ ದಯವಿಟ್ಟು ಅನ್ನ ವೇಸ್ಟ್ ಮಾಡಬೇಡಿ. DVG ಶಶಿ ಅವರು ಹೇಳಿದರು ಅನ್ನ ವೇಸ್ಟ್ ಮಾಡಿ ಹೋದಂಗೆ ನೋಡ್ಕೊಳ್ಳಿ ಅಂತೇಳಿ ಹುಡುಗರ ಹತ್ರನೂ ಕೇಳಿದರು. ಬಟ್ಟು ಈ ಥರ ವೇಸ್ಟ್ ಮಾಡೋದು ನನಗೆ ಯಾವ ಕಾರಣಕ್ಕೂ ಸರಿ ಅನಿಸ್ತದೆ. ಇದೆಲ್ಲ ನೋಡಿ ವೇಸ್ಟ್ ಮಾಡಿರೋ ಅನ್ನ ನೋಡಿ. ಬೇಕಾ ಗುರು, ಎಷ್ಟು ಕ್ವಿಂಟಲ್ ಅನ್ನ ಇದೆ, ಎಷ್ಟು kg ಅನ್ನ ಇದೆ ಒಂದು ಗೊತ್ತಿಲ್ಲ. ದಾವಣಗೆರೆ ಕ್ರೇಜು ನಿಮಗೆ ಈ ಕಡೆ ದೇವಸ್ಥಾನ ಹಿಂದುಗಡೆಗೆ ನೋಡಿ ಒಂದು ಅಲಂಕಾರ ಸಹಿತ ರೆಡಿಯಾಗಿರ್ತಕ್ಕಂಥ ಒಂದು ದುರ್ಗಮ್ಮ ದೇವಿ ದರ್ಶನ ಯಾರೆಲ್ಲ ಪಡ್ಕೊಂಡಿದ್ದಾರೆ ಅವರಿಗೆಲ್ಲ ಒಂದು ಒಳ್ಳೆಯದಾಗಲಿ ಅಂತ ಅಂದ್ಕೊಳ್ತಾ ಈ ಕಡೆಗೆಲ್ಲ ಸ್ನಾನ ಎಲ್ಲ ಮಾಡೋದು. ಏನು ಅರಕೆ ಹೊತ್ತು ಒಂದು ದೀಟ್ ನಮಸ್ಕಾರ ಎಲ್ಲ ಹಾಕಿ ಬಂದಿರ್ತಾರಲ್ಲ, ಈ ಕಡೆಗೆಲ್ಲ ಸ್ನಾನ ಒಂದು ಮಾಡೋ ಒಂದು ಪ್ಲೇಸ್ ಇದು. ನಲ್ಲಿ ವ್ಯವಸ್ಥೆನೂ ಕೂಡ ಇದೆ ಸ್ನಾನ ಮಾಡಲಿಕ್ಕೆ. ಅಂದರೆ ಏನು ಹೇಳಿದೆ ಆಲ್ರೆಡಿ, ಅರಕೆಯನ್ನು ತೀರ್ಸೋಕ್ಕೆ ಒಂದು ಬಂದಿರ್ತಾರಲ್ಲ ಅವರಿಗೆ ಒಂದು ಸ್ನಾನ ಮಾಡಲಿಕ್ಕೆ ಅಂತೇಳಿ ನಲ್ಲಿ ವ್ಯವಸ್ಥೆ ಕೂಡ ಮಾಡಿದರೆ. ಸೊ ಇಷ್ಟೊತ್ತವರೆಗೆ ಎಲ್ಲ ವಿಡಿಯೋನ ನೋಡಿದ್ರಿ. ಎಲ್ಲ ಒಂದು ಯಾವ ರೀತಿ ಇರುತ್ತೆ, ಯಾವ ರೀತಿ ಇಲ್ಲ, ಒಂದು ಹಬ್ಬದಲ್ಲಿ ಜಾತ್ರೆ ಯಾವ ರೀತಿ, ಒಂದು ಸಡಗರ ಇರುತ್ತೆ ಅದನ್ನೆಲ್ಲ ತೋರಿಸಿದ್ದೀನಿ. ಹಾಗೆ ಸ್ವಲ್ಪ ಪ್ರಸಾದದಲ್ಲಿ ಏನು ತರ್ತೀರ, ಸ್ವಲ್ಪ ಪ್ರಸಾದ ಲೈಟಾಗಿ ತೊಗೊಂಬಂದು ಪ್ರಸಾದ ಮಾಡಿ ಅನ್ನ ವೇಸ್ಟ್ ಮಾಡಬೇಡಿ ಅಂತ ಒಂದು ಸಜೆಷನ್ನು. ಬಟ್ ಏನಾದರೂ ತಪ್ಪಿದ್ರೆ ಕ್ಷಮಿಸಬೇಕು. ಈಗೇನು ನೋಡ್ತಿದ್ರಲ್ಲ ಬ್ಯಾಕ್ಗ್ರೌಂಡು, ಮಹಾನಗರ ಪಾಲಿಕೆಯಿಂದ ಎಲ್ಲ ಒಂದು ಅಧಿಕಾರಿಗಳು, ಅಂದರೆ ಈಗ ಡ್ರೈವರ್ ಕೂಡ ನನ್ನ ಅಧಿಕಾರಿಗಳು ಅಂತಲೇ ಒಂದು ಬೆಲೆ ಕೊಡ್ತೀನಿ. ಯಾಕಂತ ಹೇಳಿದರೆ ಡ್ರೈವರು ಕೇವಲ ಡ್ರೈವರ್ ಅಲ್ಲ, ಎಲ್ಲ ಒಂದು ಗಾಡಿಯನ್ನು ಸುರಕ್ಷಿತವಾಗಿ ಓಡಿಸೋರು ನಮ್ಮ ಮಹಾನಗರ ಪಾಲಿಕೆಯ ಒಂದು ಈ ಡ್ರೈವರ್ಗಳು. ಇಲ್ಲಿ ಮಹಾನಗರ ಪಾಲಿಕೆಯ ಮುಖಾಂತರ ಏನು ವಾಹನಗಳಿದ್ದಾವೆ ಎಲ್ಲ ಇಲ್ಲಿ ಇರ್ತಕ್ಕಂಥ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದೇ ಎಲ್ಲ ಒಂದು ವೇಸ್ಟೇಜ್ನ ಒಂದು ಹೊರಗಡೆ ತೊಗೊಂಡೋಗಿ ನೀಟಾಗಿ ದೇವಸ್ಥಾನ ಇರ್ತಾರೆ. ಹಾಗಾಗಿ ಇದು ಒಂದು ಕವರೇಜ್ನ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬಿಡಿ. ಯೂಟ್ಯೂಬರು. ಹಾಂ ಸರ್, ಇದು ವಿಡಿಯೋ ನೋಡಿದ್ದೀರಾ? ಅರುಣ್ ಬಾಯ್ ಅಂತ ಹೊಸದು ಬರ್ತೈತಲ್ಲ, ಯಾವ್ದು ಹೇಳಿ? ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಬರ್ತಾರಲ್ಲ, ಅರುಣ್ ಬಾಯ್ ಅಂತ. ಅರುಣ್ ಬಾಯ್ ಅಂತ ಕೇರ್ ಬಾಯ್ ಎಲ್ಲ ಈ ವಿಡಿಯೋನ ಈಗ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಬಾಯ್.